ಫ್ರೆಂಡ್ಸ್, ನಿಮ್ಮ ಹತ್ತಿರ ಯಾವುದೇ ಕಂಪನಿಯ ಫೋನ್ ಇದ್ದರೂ ನೀವು ನಿಮ್ಮ ಫೋನ್ ಒಳಗೆ ಈ 3 ಟ್ರಿಕ್ಕನ್ನು ಅಪ್ಲೈ ಮಾಡಿದರೆ ನಿಮ್ಮ ಫೋನ್ ಒಳಗೆ ಸಾಕಷ್ಟು ಬ್ಯಾಟ್ರಿ ಉಳಿಯುತ್ತದೆ. ಹೌದು, ನೀವು ಈ 3 ಸೀಕ್ರೆಟ್ ಟ್ರಿಕ್ಕನ್ನು ಅಪ್ಲೈ ಮಾಡಿದರೆ ನೀವು ನಿಮ್ಮ ಫೋನ್ ಬ್ಯಾಟ್ರಿಯನ್ನು ಮುಂಜಾನೆಯಿಂದ ಹಿಡಿದು ಸಂಜೆಯವರೆಗೂ ಯೂಸ್ ಮಾಡಿದರೂ ಅದರೊಳಗೆ ಸಾಕಷ್ಟು ಬ್ಯಾಟ್ರಿ ಉಳಿಯುತ್ತದೆ. ಇನ್ಫ್ಯಾಕ್ಟ್ ನೀವು 3 ದಿನವರೆಗೂ ಫೋನನ್ನು ಈಸಿಲಿ ಯೂಸ್ ಮಾಡಬಹುದು. ಹೌದು, ಸೊ ಈ 3 ಟ್ರಿಕ್ಕು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವು ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 3ನೇ ಟ್ರಿಕ್ ನೀವು ಅಪ್ಲೈ ಮಾಡಿದರೆ ನಿಮ್ಮ ಫೋನ್ ಒಳಗೆ ಬ್ಯಾಟ್ರಿಯು ಸಾಕಷ್ಟು ಬ್ಯಾಕಪ್ ಕೊಡುತ್ತದೆ. ನೀವು ಒಂದು ಬಾರಿ ಚಾರ್ಜ್ ಮಾಡಿದರೆ ಲಿಟ್ರಲಿ ಅದು 3 ದಿನವರೆಗೂ ಬ್ಯಾಕಪ್ ಕೊಡುತ್ತದೆ. ನೀವು ನೋಡಿ ಶಾಕ್ ಆಗುತ್ತೀರಾ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕೊನೆಯ ಟ್ರಿಕ್ಕು ನಿಮಗೆ ತುಂಬಾನೇ ಯೂಸ್ಫುಲ್. ಮತ್ತು ಈ ವಿಡಿಯೋ ನಿಮ್ಮ ಆ ಫ್ರೆಂಡ್ಗೆ ಶೇರ್ ಮಾಡಿ. ನೀವು ಯಾವಾಗಲೂ ಗೇಮ್ ಆಡುವಾಗ ಅವನಿಗೆ ಕರೆದಾಗ ಚಾರ್ಜಿಂಗ್ ಇಲ್ಲ ಅಂತ ರೀಸನ್ ಕೊಡುತ್ತಾನೆ ಅಲ್ಲ, ಅವನಿಗೆ ಇದು ತುಂಬಾನೇ ಹೆಲ್ಪ್ಫುಲ್. ಸೊ ಹಾಗಿದ್ರೆ ಈ ವಿಡಿಯೋವನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ಟೇಕ್ ಟ್ರಿಕ್ ಮತ್ತು ಇಂತಹ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ. ಸೊ ಫ್ರೆಂಡ್ಸ್, ನಿಮ್ಮ ಹತ್ತಿರ ಯಾವುದೇ ಡಿವೈಸ್ ಇದ್ದರೂ ನೀವು ಈಸಿಲಿ ನಿಮ್ಮ ಫೋನ್ ಒಳಗೆ ಈ ಸೆಟ್ಟಿಂಗ್ಸನ್ನು ಎನೇಬಲ್ ಮಾಡಬಹುದು ಅಥವಾ ಆಫ್ ಮಾಡಬಹುದು. ಸೊ ಈಗ ನಾನು ಹೇಗೆ ಹೇಳಿದಾಗ ನೀವು ಅದೇ ರೀತಿ ನೀವು ಮಾಡಿದರೆ ನಿಮ್ಮ ಬ್ಯಾಟ್ರಿ ಪಿಕಪ್ ಕೂಡ ಒಳ್ಳೆಯ ಕೊಡುತ್ತದೆ. ಈಗ ನಾನು ರೆಡ್ಮಿ ಫೋನಲ್ಲಿ ಮಾಡ್ತಾ ಇದ್ದೇನೆ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ನಾನು ಕೆಳಗಡೆ ಹೋಗುತ್ತೇನೆ. ಇಲ್ಲಿ ನನಗೆ ಅಡಿಷನಲ್ ಸೆಟ್ಟಿಂಗ್ ಕಾಣ್ತಾ ಇರ್ತದೆ. ಸೊ ಈಗ ಮೊದಲನೇ ಸೆಟ್ಟಿಂಗು ಇದರೊಳಗೆ ಇದೆ. ಸೊ ನಾವು ಏನು ಮಾಡಬೇಕೆಂದರೆ ಇಲ್ಲಿ ನಾವು ಅಡಿಷನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಕ್ಸೆಸಿಬಿಲಿಟಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಮಗೆ ಇಲ್ಲಿ ವಿಷನ್ ಅಂತ ಕಾಣ್ತಾ ಇದೆಯಲ್ಲ, ನಾವು ವಿಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಮಗೆ ರಿಮೂವ್ ಅನಿಮೇಷನ್ ಅಂತ ಇದೆ. ಸೊ ಈಗ ನಿಮ್ಮ ಫೋನಲ್ಲಿ ಇದು ಆನ್ ಇದ್ದರೆ ನೀವು ಇದನ್ನು ಆಫ್ ಮಾಡಿ. ಯಾಕೆಂದರೆ ಇದು ವೇಸ್ಟ್ ಅನಿಮೇಷನ್, ಅಂದರೆ ನಿಮ್ಮ ಫೋನಲ್ಲಿ ಯಾವುದೇ ಯೂಸ್ ಇಲ್ಲದ ಅನಿಮೇಷನ್ ಬರ್ತಾ ಇರ್ತದೆಲ್ಲ ಅದನ್ನು ಇದು ಆಫ್ ಮಾಡ್ತದೆ. ಸೊ ನಿಮ್ಮದು ಆನ್ ಇದ್ದರೆ ನೀವು ಅದನ್ನು ಆಫ್ ಮಾಡಿಕೊಳ್ಳಿ. ನಂತರ ಎರಡನೇ ಸೆಟ್ಟಿಂಗ್ ಏನೆಂದರೆ ನೀವು ಇಲ್ಲಿ ಅಬೌಟ್ ಫೋನ್ ಮೇಲೆ ಬರಬೇಕು. ಸೊ ನೀವು ಇಲ್ಲಿ MIUI ವರ್ಸನ್ ಮೇಲೆ 7 ಬಾರಿ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ ಒಳಗೆ ಒಂದು ಡೆವಲಪರ್ ಆಪ್ಷನ್ ಆನ್ ಆಗುತ್ತದೆ, ಅಂದರೆ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಆನ್ ಆಗುತ್ತದೆ. ಈಗ ನಾನು ಆಲ್ರೆಡಿ ಆನ್ ಮಾಡಿದ್ದೇನೆ. ನೀವು ಇದರ ಮೇಲೆ 7 ಬಾರಿ ಕ್ಲಿಕ್ ಮಾಡಿ ಅದನ್ನು ಆನ್ ಮಾಡಿಕೊಳ್ಳಿ. ನಂತರ ನಾವು ಮತ್ತೊಮ್ಮೆ ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ ಮೇಲೆ ಹೋಗಬೇಕು. ನಂತರ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಇಲ್ಲಿ ಡೆವಲಪರ್ ಆಪ್ಷನ್ ಆನ್ ಆಗಿದೆ ನಂದು. ನೀವು 7 ಬಾರಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಕೂಡ ಡೆವಲಪರ್ ಆಪ್ಷನ್ ಆನ್ ಆಗುತ್ತದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಸಾಕಷ್ಟು ಸೆಟ್ಟಿಂಗ್ಸ್ಗಳು ಇವೆ, ಆನ್ ಮಾಡೋದು ಆಫ್ ಮಾಡೋದು. ಸೊ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಕಾಣುತ್ತದೆ ವೈಫೈ ಸ್ಕ್ಯಾನ್ ಥ್ರೋಟ್ಲಿಂಗ್ ಅಂತ. ಸೊ ಇದನ್ನು ನೀವು ಅಂದರೆ ಆನ್ ಮಾಡಿದರೆ ಇಲ್ಲಿ ರೆಡ್ಯೂಸ್ ಬ್ಯಾಟ್ರಿ ಡ್ರೇನ್ ಅಂತ. ಈಗ ನಿಮ್ಮ ಫೋನಲ್ಲಿ ಯಾವುದೇ ವೇಸ್ಟೇಜ್ ಡ್ರೇನ್ ಆನ್ ಇರ್ತದಲ್ಲ ಅದನ್ನು ಇದು ಆಫ್ ಮಾಡುತ್ತದೆ. ಅಂದರೆ ಇದು ಡ್ರೈನೇಜು ತುಂಬಾ ಬ್ಯಾಟ್ರಿಯನ್ನು ಅಬ್ಸರ್ವ್ ಮಾಡುತ್ತದೆ. ಸೊ ನೀವು ಇದನ್ನು ಆನ್ ಮಾಡಿದರೆ ಅದು ಡ್ರೈನಿಂಗ್ ಸೆಟ್ಟಿಂಗ್ ಆಫ್ ಆಗುತ್ತದೆ. ಮತ್ತು ಇದು ಇಂಪ್ರೂವ್ ನೆಟ್ವರ್ಕ್ ಪರ್ಫಾರ್ಮೆನ್ಸ್, ಅಂದರೆ ಸ್ವಲ್ಪ ನಿಮ್ಮ ನೆಟ್ವರ್ಕ್ ಒಳಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಒಳ್ಳೆಯದು ಕೊಡುತ್ತದೆ. ಸೊ ನೀವು ಇದನ್ನು ನಿಮ್ಮ ಆಫ್ ಇದ್ದರೆ ನೀವು ಇದನ್ನು ಆನ್ ಮಾಡಿಕೊಳ್ಳಿ. ನಂತರ ನಮ್ಮ 3ನೇ ಸೆಟ್ಟಿಂಗ್ ನೋಡಬೇಕಿದ್ದರೆ ನಾವು ಏನು ಮಾಡಬೇಕೆಂದರೆ, ಈಗ ನಿಮಗೆ ಕಾಲ್ ಬಂದರೆ, ನಿಮ್ಮ ಫೋನಿಗೆ ಯಾವುದೇ ನೋಟಿಫಿಕೇಷನ್ ಬಂದರೆ ನಿಮ್ಮ ಫೋನು ವೈಬ್ರೇಟ್ ಆಗುತ್ತದೆ. ಅಂದರೆ ನೀವು ಯಾವುದೇ ಏನಾದರೂ ಸರ್ಚ್ ಮಾಡಿದರೆ ಇಲ್ಲಿ ಕೆಳಗಡೆ ಸೌಂಡ್ ಬರ್ತದೆ, ಟಕ್ 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 ಅಂತ. ಸೊ ನೀವು ಅದನ್ನು ಕೂಡ ಆಫ್ ಮಾಡಬೇಕು. ಯಾಕೆಂದರೆ ಅದನ್ನು ಕೂಡ ನಮ್ಮ ಬ್ಯಾಟ್ರಿಯನ್ನು ಸ್ವಲ್ಪ ತಿನ್ನುತ್ತದೆ. ಸೊ ಅದಕ್ಕಾಗಿ ನಾವು ಸಿಂಪ್ಲಿ ಇಲ್ಲಿ ವೈಬ್ರೇಷನ್ ಅಂತ ಇಲ್ಲಿ ಸರ್ಚ್ ಮಾಡಬೇಕು. ಸೊ ಇಲ್ಲಿ ನೋಡಬಹುದು, ಇಲ್ಲಿ ವೈಬ್ರೇಷನ್ ಆ್ಯಂಡ್ ಹ್ಯಾಪ್ಟಿಕ್ ಸ್ಟ್ರೆಂತ್ ಅಂತಿದೆಯಲ್ಲ, ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಂತರ ನೀವು ನೋಡಬಹುದು ಇಲ್ಲಿ ನಮಗೆ 3 ಸೆಟ್ಟಿಂಗ್ ಕಾಣ್ತಾ ಇದೆ. ಸೊ ಇಲ್ಲಿ ರಿಂಗ್ ವೈಬ್ರೇಷನ್ನು ಮತ್ತು ನೋಟಿಫಿಕೇಷನ್ ವೈಬ್ರೇಷನ್ ಮತ್ತು ಟಚ್ ಫೀಡ್ಬ್ಯಾಕ್ ಅಂತ. ಸೊ ಇಲ್ಲಿ ನಿಮಗೆ ಯಾವುದೇ ಕಾಲ್ ಬಂದರೆ ನಿಮ್ಮ ಫೋನು ವೈಬ್ರೇಟ್ ಆಗುತ್ತದೆ. ಸೊ ಅದು ತುಂಬಾ ನಮ್ಮ ಬ್ಯಾಟ್ರಿ ಅಬ್ಸರ್ವ್ ಮಾಡುತ್ತದೆ. ಸೊ ನಾವು ಅದನ್ನು ಆಫ್ ಮಾಡಬೇಕು. ಸೊ ಅದು ಆಫ್ ಮಾಡಿದರೆ ನಿಮ್ಮ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಒಳ್ಳೆಯ ಕೊಡುತ್ತದೆ. ಸೊ ಈಗ ನಿಮ್ಮ ಆನ್ ಇದ್ದರೆ ನೀವು ಅದನ್ನು ಆಫ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ನೋಟಿಫಿಕೇಷನ್ ಅಂತ ಇದೆ. ಸೊ ಇದನ್ನು ಕೂಡ ನಾವು ಆಫ್ ಮಾಡಬೇಕು. ನನ್ನ ಆಲ್ರೆಡಿ ಆಫ್ ಇದೆ. ಸೊ ನಾನು ಎಲ್ಲ ಆಫೇ ಮಾಡಿಟ್ಟಿದ್ದೇನೆ. ಯಾಕೆಂದರೆ ನನ್ನ ಫೋನಲ್ಲಿ ಚಾರ್ಜ್ ತುಂಬಾ ಜಲ್ದಿ ಇಳುತ್ತದೆ. ಸೊ ಅದಕ್ಕಾಗಿ ನಾನು ಈ ಸೆಟ್ಟಿಂಗನ್ನು ಆಫ್ ಮಾಡಿದ್ದೇನೆ. ಸೊ ಇದು ಮಾಡಿದ ನಂತರ ನನ್ನ ಫೋನ್ ಸಾಕಷ್ಟು ಬ್ಯಾಟ್ರಿ ಪಿಕಪ್ ಕೊಡ್ತಾ ಇದೆ. ಸೊ ನಾನು ಎಲ್ಲನೇ ಆಫ್ ಮಾಡಿದ್ದೇನೆ. ಸೊ ನಿಮ್ಮ ಫೋನಲ್ಲಿ ಈ ಸೆಟ್ಟಿಂಗ್ಗಳು ಆನ್ ಇದ್ದರೆ ನೀವು ಅದನ್ನು ಆಫ್ ಮಾಡಿಕೊಳ್ಳಿ ಅಥವಾ ಆನ್ ಮಾಡಿ. ಸೊ ಇಷ್ಟೇ ಸೆಟ್ಟಿಂಗ್ಸು. ಸೊ ನೀವು ಇದನ್ನು ಎನೇಬಲ್ ಮಾಡಿದರೆ ನಿಮ್ಮ ಫೋನಲ್ಲಿ ಸಾಕಷ್ಟು ಬ್ಯಾಟ್ರಿಯು ಉಳಿಯುತ್ತದೆ. ನೀವು ಮುಂಜಾನೆಯಿಂದ ಸಂಜೆವರೆಗೂ ಈಸಿಲಿ ಆರಾಮ್ಸೆ ಯೂಸ್ ಮಾಡಬಹುದು. ಸಂಜೆವರೆಗೂ ಫೋನಲ್ಲಿ ಚಾರ್ಜಿಂಗ್ ಖಾಲಿ ಆಗುವುದಿಲ್ಲ. ನೀವು ಲಿಟ್ರಲಿ 3 ದಿನವರೆಗೂ ಅದನ್ನು ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರಬಹುದು ಅಂತ ಅಂದ್ಕೊಳ್ಳುತ್ತೇನೆ. ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸ್ಪೆಷಲಿ ನಿಮ್ಮ PUBG ಫ್ರೆಂಡ್ಗೆ ಶೇರ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ಹೆಲ್ಪ್ಫುಲ್ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ. ಮತ್ತು ಕಾಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ವಿಡಿಯೋ ಇದರ ಮೇಲೆ ಬೇಕಂತ.